ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿ 5 ಭಾಗಗಳಾಗಿ ವಿಂಗಡಿಸಿದ ಮೇಲೆ ಆಡಳಿತ ವಿಕೇಂದ್ರೀಕರಣ ಮಾಡಬೇಕು ಮತ್ತೆ ಚುನಾವಣೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಬೆಂಗಳೂರಲ್ಲಿ ಬೇರೆ ಬೇರೆ ಕೇಂದ್ರಗಳಿಗೆ ದೊಡ್ಡ ದೊಡ್ಡ ಕಟ್ಟಡಗಳು ಬೇಕಾಗಿದೆ, ಅದು ಸಿಗ್ತಾ ಇಲ್ಲ ಅಂತ ಅದರ ಹುಡುಕಾಟದಲ್ಲಿದ್ದಾರೆ ಸದ್ಯ. ಆದ್ರೆ ಈಗ ಈ ಬೆಂಗಳೂರಿಗೆ ನೀವೇನು ಗ್ರೇಟರ್ ಬೆಂಗಳೂರು ಅಂತ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಈಗಿರುವಂತ ವಾರ್ಡ್ ಸದಸ್ಯರುಗಳು ಯಾವ ರೀತಿ ಖರ್ಚು ಮಾಡಬೇಕು ಅಂತ ಪ್ಲಾನ್ ಕೊಟ್ಟಿದಾರಲ್ಲ, ಆ ರೀತಿನೇ ನೀವು ಹಣವನ್ನ ಖರ್ಚು ಮಾಡಬೇಕು ಅಂತ ಆಮ್ ಆದ್ಮಿ ಪಕ್ಷ ಆಗ್ರಹಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಕಾರ್ಪೊರೇಟರ್ಗಳಾಗಿರ್ಬೋದು, MLAಗಳಾಗಿರ್ಬೋದು ತಮಗಿಷ್ಟ ಬಂದಂತೆ ಶಾಸಕರುಗಳಿಗೆ ಕ್ಷೇತ್ರಕ್ಕೆ ಕೊಟ್ಟ ಅನುದಾನವನ್ನ ಬಳಕೆ ಮಾಡ್ತಾರೆ. ಅದರಲ್ಲಿ ಈ ಬಾರಿ ಅಂತೂ ಮುಖ್ಯಮಂತ್ರಿಗಳು 100 ಕೋಟಿ ಕೊಡಿ ಅಂತ ಕೇಳಿದ್ರೆ 50 ಕೋಟಿ 25 ಕೋಟಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಯಾವ ಏರಿಯಾ ನೋಡಿದ್ರು ರಸ್ತೆ ಸರಿ ಇಲ್ಲ. ಈ ರಸ್ತೆ ಸರಿ ಮಾಡಿಸುವಂಥದ್ದು ಬಹಳ ಪ್ರಮುಖ ಕೆಲಸ ಆಗಬೇಕು. ರಸ್ತೆ ಗುಂಡಿಗಳು ಇವೆಲ್ಲವನ್ನ ಸರಿಪಡಿಸೋ ಕೆಲಸ ಆಗಬೇಕು. ವೈಟ್ ಟಾಪಿಂಗ್ ಆಗಬೇಕು. ಇದೆಲ್ಲವನ್ನ ಮಾಡಬೇಕು ಅಂದ್ರೆ ಆಯಾ ವಾರ್ಡ್ ಸಮಿತಿಗಳೇನಿದೆ ಆ ಸಮಿತಿಗಳು ಯಾವ ರೀತಿಯಲ್ಲಿ ಶಿಫಾರಸು ಮಾಡಿದಾವಲ್ಲ ಆ ರೀತಿ ಹಣವನ್ನ ಖರ್ಚು ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಗಬ್ಬೆದ್ದು ಹೋಗುತ್ತೆ. ಬೆಂಗಳೂರು ಕಸದ ವ್ಯವಸ್ಥೆಯನ್ನ ಕಸವನ್ನ ಸರಿಯಾಗಿ ಮಾರ್ಪಾಡು ಮಾಡಿ ಆ ಕಸವನ್ನ ಸರಿಯಾಗಿ ಸಾಗಿಸುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಇದೆಲ್ಲವೂ ಸರಿಯಾಗಬೇಕು ಅಂತ ಹೇಳಿದ್ರೆ ಈ ವಾರ್ಡ್ ಸಮಿತಿ ಶಿಫಾರಸು ಮಾಡಿದ ರೀತಿಯಲ್ಲೇ ಶಾಸಕರುಗಳು ಬಂದಂತ 25 ಕೋಟಿನೋ 50 ಕೋಟಿನೋ ಅನುದಾನವನ್ನು ಬಳಸ್ಕೋಬೇಕು. ಮೊದಲೇ ಬೆಂಗಳೂರಿಗೆ ಕಡಿಮೆ ಅನುದಾನ ಬರ್ತಾ ಇದೆ. ಇನ್ನಿಲ್ಲಿ ಬಿಜೆಪಿ ಶಾಸಕರುಗಳು ಹೆಚ್ಚಿದ್ದಾರೆ, ಅವರಿಗೆ ಅನುದಾನ ಕಡಿಮೆ ಕೊಡುತ್ತೆ ಕಾಂಗ್ರೆಸ್ ಅನ್ನುವಂತ ಒಂದಷ್ಟು ದೂರುಗಳು ಬೇರೆ ಇದಾವೆ. ಇದರಲ್ಲಿ ಬೆಂಗಳೂರಿಗೆ ಇಂಥ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗೆ ನೀವು ಎಷ್ಟು ಹಣ ಕೊಟ್ಟರು ಸಾಲದು. ಅದನ್ನು ಸರಿಯಾಗಿ ವಿನಿಯೋಗಿಸಬೇಕಾಗಿರೋದು ಬಂದಿರೋ ಹಣವನ್ನ ಬಹಳ ಮುಖ್ಯವಾದ ಕೆಲಸ ಅಂತ ಆಮ್ ಆದ್ಮಿ ಪಕ್ಷ ಒತ್ತಾಯಿಸ್ತಾ ಇದೆ.